ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಆಗಿಲ್ಲ, ಬೆಳಗ್ಗೆನೆ ಬಂದ್ಬಿಟ್ಟಾರಿ ಊರಿ ಕಡೆಗೆ. ಅಂದ್ರೆ ನಾನಂತೂ ನಿದ್ದೆ ಗಂಡಾಗಿ ಊರ ಹತ್ರ ಹೋದೆ. ಬೆಳಗ್ಗೆನೆ ಬಂದಿದ್ರು, ಊರಿಗೆ ಅಲ್ಲೇ ಓಡಿಸ್ತಾ ಇದ್ರು. ಅಲ್ಲಿಂದ ಸೀದಾ ನಾನು ತಿಂಡಿ ತಿನ್ಕೊಂಡು ತೋಟದ ಕಡೆ ಹೊರಟೆ. ಮೋಟರ್ ಸ್ಟಾರ್ಟ್ ಮಾಡಿದ್ದೆ, ಜೆಟ್ ಹೊಡಿತದವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಪೈಪ್ ತುಂಬಾ ಬರೀ ಕಸನೆ ಸಿಕ್ಕೊಂಡಿತ್ತು. ಮನೆಗೆ ಹೋಗಿ ಟ್ರೈಲರ್ ಬಿಚ್ಚಿ ಸೀದಾ ಟ್ರ್ಯಾಕ್ಟರ್ ತಗೊಂಡು ಒಳ್ಳೂರ್ ಕಡೆ ಹೊರಟೆ. ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂತ ಹೇಳಿದ್ರೆ, ವೆಲ್ಡಿಂಗ್ ಶಾಪಿಗೆ ಟಾಪ್ ಕೆಳಗೆ ಅಡ್ಡ ಪಟ್ಟಿ ಕೊಡ್ಸೋಣ ಅಂತ ತಗೊಂಡ್ ಬಂದಿದ್ದೆ. ಟಾಪ್ ಎಲ್ಲ ಬಿಚ್ಚಿಟ್ಟು ಕೆಳಗೆ ಬುಷ್ನ ಕೊಡ್ಸಿದೆ. ಕೆಳಗೆ ಯಾಕೆ ಅಡ್ಡಪಟ್ಟಿ ಕೊಡಿಸ್ತಾ ಇರೋದು ಅಂತ ಹೇಳಿದ್ರೆ, ಟಾಪು ಶೇಕ್ ಹೊಡಿಬಾರ್ದು ಅಂತ. ಗೈಸ್, ಜಿಂಜಿತಾವಕ್ಕೆ ಟ್ರ್ಯಾಕ್ಟ್ರನ್ನೇ ತಗೊಂಬಂದಿವಿ. ತೇರಬ್ಬನೂ ಬಂತು, ಗ್ರೂಪ್ ರೇಷನ್ ಬಂತು. ಇವನೇ ತಗೊಂಬರ್ತಾ ಇರೋದು. ಟ್ರೈಲರ್ ಕಮ್ಮ ಅಂತ ಬೇರೆ ಹೇಳ್ತಾನೆ. ಮನೆಗೆ ಬಂದು ಸೀದಾ ನಮ್ಮ ಅಣ್ಣನ ಹತ್ರ ರಸ್ತೆಗೆ ಬಿಡಿಸ್ಕೊಂಡೆ. ರಸ್ತೆಗೆ ಬರ್ತಿದ್ದಂಗೆ ನಾಗರಾಜ್ ಮಾಮ ಮತ್ತೆ ಗಿರೀಶ್ ಮಾಮ ಇದ್ರು. ಅವ್ರನ್ನ ಮಾತಾಡ್ಸಿದೆ. ಪೇಂಟ್ ಹೊಡಿತಾ ಇದ್ದಾರೆ. ಗ್ರೂಪ್ ರೇಷ ಹತ್ರ ಬಂತು. ಗ್ರೂಪ್ ರೇಷಕ್ಕೆ ಯಾರು ಕರೆದಿಲ್ಲ ಅನ್ಕೊಂಬಿಡ್ರಿ, ಅದಕ್ಕೆ ಇನ್ನೊಂದು ದಿವಸ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಶಿವಮೊಗ್ಗ ಹೊರಟಿದ್ದೆ, ಬಸ್ ಬಂತು. ಮಲ್ಲಿಕಣ್ಣನ ಸಿಕ್ಕ, ಅವನ್ನ ಕರ್ಕೊಂಡು ಸೀದಾ ಶೋರೂಮ್ ಕಡೆ ಹೊರಟೆ. ಶೋರೂಮಿಗೆ ಏನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಸ್ಕೂಟಿ ಸರ್ವಿಸ್ ಇತ್ತು. ಬೆಳಗ್ಗೆ ನಮ್ಮ ದೊಡ್ಡಪ್ಪ ಸ್ಕೂಟಿನ ಬಿಟ್ಟೋಗಿದ್ರು, ಇವಾಗ ನಾನು ತಗೊಂಡು ಹೋಗ್ತಿದ್ದೀನಿ. ಅಲ್ಲಿಂದ ಸೀದಾ ನಮ್ಮ ಮಲ್ಲಿಕಣ್ಣ ರಾಯರ ಹತ್ರ ಹೋಗ್ಬರೋಣ ಬಾ ಅಂತ ಕರ್ಕೊಂಡು ಹೊರಟ. ಮನೆಗೆ ಹೋಗ್ತಿರ್ಬೇಕಾದ್ರೆ ಮೊದಲಣ್ಣ ರೌಂಡ್ಗಳು ಉಳಿಸ್ತಾ ಇದ್ದ. ಮೊನ್ನೆ ಕ್ಯಾಚಿಂಗ್ ಅಪ್ದಿಂದ ಇಲ್ಲಿಗೆ ಮಣ್ಣು ಹೊಡೆದಿದ್ದ, ಅದನ್ನ ಸಮ ಮಾಡ್ತಾ ಇದ್ದಾನೆ. ನಮ್ಮೂರಲ್ಲಿ ಬುಳ್ಳಾಪುರದ ಪರವಾದ್ಮೇಲೆ ನೈಟು ತೇರು ಹೊರಗೆ ಎಳಿತಾರೆ. ಈ ಸಲ ತೆರಬ್ಬ ಮಾಡ್ತಾರೆ. ಬೇರೆಯವರೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರಲ್ಲ ಗೊತ್ತಿಲ್ಲ, ನಾವಂತೂ ಗ್ರ್ಯಾಂಡಾಗಿ ಮಾಡಲ್ಲ, ಯಾಕೆಂದ್ರೆ ಗುರುಪ್ರವೇಶ ಇದೆ ಅದಕ್ಕೆ. ತೇರೆಲ್ಲ ಎಳೆದಿದ್ದಾದ್ಮೇಲೆ ನಮ್ಮೂರಿನ ಯಜಮಾನರೆಲ್ಲ ಸೇರಿ ಗುರುಪ್ರವೇಶದ ಬಗ್ಗೆ ಮಾಹಿತಿಗಳನ್ನ ಕೇಳ್ತಾ ಇದ್ರು. ಅಂದ್ರೆ ಯಾವ್ಯಾವ ದಿನ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳಿ ಕೇಳ್ತಾ ಇದ್ರು. ಏನೇನ್ ಹೇಳ್ತವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ.